ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಕಾಯಕ ಶರಣರ ಜಯಂತಿ ಉತ್ಸವ ಸಮಾರಂಭ. ಒಂಟಿ ದಂಪತಿಗಳಿಂದ ಶಾಸಕಿ ಖನೀಜ್ ಫಾತಿಮಾಗೆ ಅದ್ದೂರಿ ಸನ್ಮಾನ. ಈಗ ವಾರ್ತೆಗಳ ವಿವರ. 12ನೇ ಶತಮಾನದಲ್ಲಿ ವಚನ ಕ್ರಾಂತಿ ಮೂಲಕ ಸಮಾಜ ಸುಧಾರಣೆಗೆ ಶ್ರಮಿಸಿದ ಕಾಯಕ ಶರಣರ ಜಯಂತಿ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾಯಕ ಶರಣರ ಜಯಂತಿ ಸಮಾರಂಭವನ್ನು ಕೂಡ ಉರಿಲಿಂಗಪೆದ್ದಿ ಮಠದ ಉಪಾಧ್ಯಕ್ಷರಾದ ಶಂಕರ್ ಕೋಡ್ಲಾ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ಒಂದು 5 ದಿನಗಳ ಕಾಯಕ ಶರಣರ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ಎಲ್ಲ MLA ಮತ್ತು MP ಗಳ ಹೆಸರುಗಳಲ್ಲಿ ಈ ಕಾರ್ಯಕ್ರಮ ಕಾಣ್ತಾ ಇದ್ದೇವೆ. ಆದರೆ ಈ ನಮ್ಮ ಸಮಾಜದ ಕಾರ್ಯಕ್ರಮ ಸುಮಾರು ನಾನು 5 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾರು ನಮ್ಮ MLA ಬರ್ತಾ ಇಲ್ಲ ಮತ್ತು ಸಚಿವರು ಬರ್ತಾ ಇಲ್ಲ. ಪಾಪ ತಹಶೀಲ್ದಾರ್ ಇರ್ತಾರೆ, ಅವರು ಹೋಗಕ್ಕೆ ಕಳಿಸಿರ್ತಾರೆ. ಪಾಪ ತಹಶೀಲ್ದಾರ್ ಬಂದು ಅನಿವಾರ್ಯ ಬಂದು ಇರ್ತಾರೆ ಅವರು. ಆದರೆ ನಮ್ಮ ಅಟ್ಲೀಸ್ಟ್ ನಮ್ಮ ಸಮಾಜದ ಶಾಸಕರಾಗಲಿ, ನಮ್ಮ ಸಮಾಜದ ಸೇವಕರಾಗಲಿ, ಸಚಿವರಾಗಲಿ ಅವರೆಲ್ಲರೂ ಪಾರ್ಟಿಗೆ ಮಾರ್ಪಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಸಮಾಜಕ್ಕೆ ಕಳೆದ ಯಾವ್ಯಾವ ಗೊತ್ತಿಲ್ಲ. ಅವರು ತಮ್ಮ ಉಪಯೋಗಕ್ಕಾಗಿ ಈ ಟಿಕೆಟ್ಗಳನ್ನು ತಗೊಂಡು ಗಿಟ್ಟಿಸ್ಕೊಂಡು ಎಲೆಕ್ಷನ್ ಆರಿಸಿಕೊಂಡು ತಮ್ಮ ಉಪಯೋಗಕ್ಕಾಗಿ ಇದ್ದಾರೆ ವಿನ ಯಾರ MLA, ಯಾರ ಸಚಿವರು ನಮ್ಮ ಸಮಾಜದವರು ಎಲ್ಲರೂ ಬಂದಾದಂಥ ಅಯೋಗ್ಯರ ನಮ್ಮ ಸಮಾಜದ MLA ಮತ್ತು ಶಾಸಕರಾಗಿದ್ದಾರೆ. ಯಾಕಂದರೆ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಎಲ್ಲ ಶರಣರ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಜಿಲ್ಲಾಡಳಿತ ಮಾಡತಕ್ಕಂಥ ಎಲ್ಲ ಶರಣರ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಎಲ್ಲ ಶರಣರ ಕಾರ್ಯಕ್ರಮಗಳು ಕನಿಷ್ಠ ಪಕ್ಷ ಅವ್ರ ಸಮಾಜದ ಶಾಸಕರಾಗಲಿ, ಅವ್ರ ಸಮಾಜದ ಗಣ್ಯ ವ್ಯಕ್ತಿಗಳಾಗಲಿ, ಅವ್ರ ಸಮಾಜದ ಸಚಿವರಾಗಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಸಮಾಜದ ಕಾರ್ಯಕ್ರಮ 5 ಜನ ಡೋರ್, ಸರ್ಕಾರ, ಹಳ್ಳಿ ಮತ್ತು ಉರುಳಿಪೆದ್ದಿ 5 ಸಮಾಜದ ಸಂಘದ ಶಾಸಕರು ಸಂಪೂರ್ಣ ಮಾಡಿಕೊಂಡು ಅವರ ಜೀವನ ಉಪಯೋಗಕ್ಕಾಗಿದ್ದಾರೆ. ಈ ನಮ್ಮ ಸಮಾಜದ ಉಪಯೋಗ ಆಗಿಲ್ಲ ಅಂತ MLA ಬಗ್ಗೆ ನಾವು ಧಿಕ್ಕರಿಸುವುದು ಈ ಸಂದರ್ಭದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಅಂತ MLA ಇಂಥ ಸಮಾಜದಿಂದ ನಾವು ಧಿಕ್ಕರಿಸ್ತಾ ಇದ್ದೇವೆ ಆಡಳಿತ ಮಂಡಳಿಯಿಂದ. ಒಂದನೇದಾಗಿ. ಎರಡನೇದಾಗಿ, ನಮ್ಮ ಸಮಾಜದವರು ಸರ್ಕಾರ ನಮಗೆ ಮಮತಾಯ ಧೋರಣೆ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಂದು ಶರಣರ ಜನ್ಮದಿನಾಚರಣೆ ಆಯಾ ದಿನದಂದು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಆಯಾ ದಿನದಂದೇ ಅವ್ರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದ ಶರಣರ ಕಾರ್ಯಕ್ರಮ ಮಾತ್ರ ಅವರು ಎಂದು. ಬಳಿಕ
ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸ ನೀಡಿದ ಸಾಹಿತಿ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಕಾಯಕ ಶರಣರು 12ನೇ ಶತಮಾನದ ಬಸವಣ್ಣನವರ ಆದಿಯಾಗಿ ಸಮಾಜ ಸುಧಾರಣೆಗೆ ಶ್ರಮಿಸಿದ ಮಹಾನೀಯರು ಎಂದು ಅಭಿಪ್ರಾಯಪಟ್ಟರು. 5 ವರ್ಷಗಳ ಈ ಜಯಂತಿ ಆಚರಣೆ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಶರಣ ಮಾದಾರ ಚೆನ್ನಯ್ಯ, ಶರಣ ಮಾದಾರ ಧೂಳಯ್ಯ, ಶರಣ ದೋಹರ ಕಕ್ಕಯ್ಯ, ಶರಣ ಸಮಗ ಹರಳಯ್ಯ ಮತ್ತು ಉರ್ಲಿಂಗ ರೆಡ್ಡಿಯವರ ಕುರಿತು ಸುಮಾರು 50 ಪುಟ ನಾನು ಬರಹವನ್ನು ಮಾಡಿದೆ. 50 ಪುಟ ಅಂದರೆ ಒಬ್ಬೊಬ್ಬ ಶರಣ ಕುರಿತು 12 ಪುಟ. ಇಲ್ಲಿ ಬಂದ ಮೇಲೆ ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಕೆಲವೇ ವಿಷಯಗಳನ್ನ ಮಾತನಾಡಲಿಕ್ಕೆ ಹೇಳಿದ್ದಾರೆ. 50 ಪುಟದ ಸಮಗ್ರವಾದಂತಹ ಮಾಹಿತಿಯನ್ನು ನಮ್ಮ ಮಂಜುನಾಥ್ ನಾಲ್ವರು ತುಂಬ ಸಂಘಟನಾತ್ಮಕ ಯುವ ಮಿತ್ರ ಕಳೆದ ಕೆಲವು ವರ್ಷಗಳ ಹಿಂದೆ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನ ಮಂತ್ರಿ ಶ್ರೀ ಜಗಜೀವನ್ ರಾಮ್ ಅವರ ಕುರಿತು ಒಂದು ಪುಸ್ತಕವನ್ನು ಬರೆಯುವುದಕ್ಕೆ ನನಗೆ ಅವಕಾಶವನ್ನು ಮಾಡಿದರು. ಆ ಪುಸ್ತಕ ಮುದ್ರಣಗೊಂಡು ಬಿಡುಗಡೆಯಾಗಿ ಸುಮಾರು ಕರ್ನಾಟಕ ಸರ್ಕಾರದ ಎಲ್ಲ ಲೈಬ್ರರಿಗಳಲ್ಲಿ ಇವತ್ತು ಆಯ್ಕೆಯಾಗಿದೆ. ಅದೆಲ್ಲ ಕ್ರೆಡಿಟ್ ನಮ್ಮ ಮಂಜು ನಾಲ್ವರಿಗೆ. ಕಾರ್ಯಕ್ರಮದಲ್ಲಿ ಗುರುಮಾತಾ ನಂದಾತಾಯಿ, ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್, ಎಂ ಸುಂದರೇಶ್ ಬಾಬು, ಮಂಜುನಾಥ್ ನಾಲ್ವಾರ್ಕರ್, ಕಾದ್ಸಿರಾಯ ನಂದೂರ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಾಸಕಿ ಖನೀಜ್ ಫಾತಿಮಾ ಅವರು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡ ಹಿನ್ನೆಲೆ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಸಿ ಸನ್ಮಾನಿಸಿದರು. ನಗರದ ಶಹಬಾಜಾರ್ ಬಡಾವಣೆಯ ವಾರ್ಡ್ ನಂಬರ್ 7ರಲ್ಲಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮಹಿಳಾ ಘಟಕದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ನೂತನವಾಗಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದ ಶಾಸಕಿ ಖನೀಜ್ ಫಾತಿಮಾ ಅವರನ್ನು ಕಾರ್ಯಕರ್ತರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಶಾಬಾಜಾರ್ ಬ್ಲಾಕ್ಲಿಂದ ಇವತ್ತಿನ ದಿನ ಖನೀಜ್ ಫಾತಿಮಾ ಮೇಡಮ್ ಅವರಿಗೆ ರೇಷ್ಮೆ ಉದ್ಯಮ ನಿಗಮದ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಗುಲ್ಬರ್ಗಕ್ಕೆ ಆಗಮಿಸಿರೋ ಸಲುವಾಗಿ ನಾವು ಶಾಬಾಜಾರ್ ಬ್ಲಾಕ್ದ ಎಲ್ಲ ಕಾರ್ಯಕರ್ತರು ಇವತ್ತಿನ ದಿನ ಖುಷಿ ಸಂಭ್ರಮದ ಸಾಮೂಹಿಕವಾಗಿ ಸನ್ಮಾನ ಮಾಡಿದೆವು ನಾವು ಎಲ್ಲಷ್ಟು ಮಂದಿ ಜನ ಕಲ್ತು. ಇದೇ ರೀತಿಯಿಂದ ನಮ್ಮ ಹಿಂದೆ ಕಮರುಲ್ ಇಸ್ಲಾಂ ಸಾಹೇಬರು ಮಿನಿಸ್ಟರ್ ಆಗಿದ್ದರು, ಎರಡು ಮೂರು ಸಾರಿ ಮಿನಿಸ್ಟರ್ ಆಗಿದ್ದರು, ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಆಗಿದ್ದರು.
ನಮ್ಮ ಮೇಡಮ್ ಅವ್ರಿಗೂ ಇವತ್ತಿನ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಕೊಟ್ಟದ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ, ಜಿಲ್ಲಾ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೆ ನಾವು ಈ ದಿನ ನಾವು ಎಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಮೇಡಮ್ ಅವರಿಗೆ ರೇಷ್ಮೆದು ನಿಗಮ ಮಂಡಳಿದು ಅಧ್ಯಕ್ಷ ಕೊಟ್ಟಿದ್ದ ಸಲುವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ, ಪ್ರಿಯಾಂಕಾ ಸರ್ ಅವರಿಗೆ ಅಭಿನಂದನೆ ಹೇಳುತ್ತೇವೆ ನಾವೆಲ್ಲರ ಪರವಾಗಿ. ನಮ್ಮ ಮೇಡಮ್ ಅವರು ಹಾಗೆ ಉನ್ನತ ಹುದ್ದೆಗಳು, ಆರೋಗ್ಯ, ಆಯುಷ್ಯ ಎಲ್ಲ ಚೆನ್ನಾಗಿರಲೆಂದು ಕೇಳ್ಕೊಳ್ತೀನಿ. ಸಮಾರಂಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್, ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಶಹಬಜಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶರಣು ಗೋಧಿ, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸವಿತಾ ವಂಟಿ, ಕಾಂಗ್ರೆಸ್ ಯುವ ಮುಖಂಡರಾದ ಹನುಮಂತ್ ವಂಟಿ, ಗೌತಮ್ ವಂಟಿ, ದಯಾನಂದ್ ಕೋಹಿನೂರ್, ಅನಿಲ್ ನಾಟಿಕಾರ್, ಸಂಪ್ರೀತ್ ನಾಟಿಕಾರ್, ಶರಣು ದೊಡ್ಮನಿ, ಕರಣ್, ಹನುಮಂತ್, ನಿಶಾಂತ್ ಸಾಗರ್, ಸಂದೀಪ್, ಮದನ್, ಕರಣ್, ವಿಜಯ್, ಆಶೀಶ್, ಸಾಗರ್, ಗಣೇಶ್, ಕಾರ್ತಿಕ್, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಅನುಮತಿ ನೀಡುವಂತೆ ಹಿಂದೂ ಜಾಗರಣ ವೇದಿಕೆ ಒತ್ತಾಯ. ಕೋಮು ಗಲಭೆ ಆರೋಪ, ಕಾನೂನು ಕ್ರಮ ಜರುಗಿಸುವಂತೆ ಮಲ್ಲಿಕಾರ್ಜುನ್ ಕಿಳಿ ಒತ್ತಾಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಾರ್ತೆಗಳಿಗೆ ಸ್ವಾಗತ. ಶಿವರಾತ್ರಿ ದಿನದಂದು ಆಳಂದ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಸುಗಮವಾಗಿ ನಡೆಸಿಕೊಡುವ ಅವಕಾಶ ಸರ್ಕಾರ ಮಾಡಿಕೊಡಬೇಕೆಂದು ಹಿಂದೂ ಜಾಗರಣ ವೇದಿಕೆಯ ನಾಗೇಂದ್ರ ಕಾಬಡೆ ಒತ್ತಾಯಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಆಳಂದ್ ರಾಘವ ಚೈತನ್ಯ ಶಿವಲಿಂಗದ ಮಹಾಪೂಜೆ ಸುಸೂತ್ರವಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ಅದರಂತೆ ಈ ಬಾರಿಯೂ ಅತ್ಯಂತ ಅದ್ದೂರಿ ಆಚರಣೆಗೆ ರಾಘವ ಚೈತನ್ಯ ಶಿವಲಿಂಗ ಅಭಿವೃದ್ಧಿ ಟ್ರಸ್ಟ್ ನಿರ್ಧರಿಸಿದ್ದು, ಆಳಂದ್ ತಾಲೂಕಿನಾದ್ಯಂತ ರಥಯಾತ್ರೆ ಕೈಗೊಳ್ಳಲಾಗಿದೆ. ಉತ್ಸವಕ್ಕೆ ಯಾವುದೇ ಅಡೆತಡೆಗಳು ಉಂಟಾಗದಂತೆ ಪೂಜೆ ಸುಸೂತ್ರವಾಗಿ ನೆರವೇರಿಸಲು ಸರ್ಕಾರ ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಬರುವ ತಿಂಗಳು ಮಾರ್ಚ್ 8ಕ್ಕೆ ಮಹಾಶಿವರಾತ್ರಿ ಇದೆ, ನಮಗೆಲ್ಲ ಗೊತ್ತಿರೋ ವಿಷಯನೇ. ಅದರ ಪ್ರಯುಕ್ತ ಶ್ರೀ ರಾಘವ ಚೈತನ್ಯ ಮಂದಿರ ಜೀರ್ಣೋದ್ಧಾರ ಸಮಿತಿ ಹಾಗೂ ಹಿಂದೂ ಜಾಗರಣ ವೇದಿಕೆ ಮತ್ತು ಸಂಘ ಪರಿವಾರದ ಎಲ್ಲ ಸಂಘಟನೆ ಕಡೆಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಶಿವರಾತ್ರಿ ಅಂದರೆ ನಮಗೆಲ್ಲರಿಗೂ ದೊಡ್ಡ ಹಬ್ಬ. ಹಿಂದೂಗಳಿಗೆ ಒಂದು ಉಪವಾಸ, ಭಜನೆ, ಜಾಗರಣೆ, ಅನೇಕ ರೀತಿಯ ಧಾರ್ಮಿಕ ಆಚರಣೆಗಳು ನಾವೆಲ್ಲ ಆಚರಣೆ ಮಾಡ್ತೀವಿ. ಶತಮಾನಗಳಿಂದನೂ ಪೂಜೆ ಇದೆಲ್ಲ ನಡೀತಾ ಇದೆ. ಈ ಆಳಂದ್ ಪಟ್ಟಣದಲ್ಲಿ ಇರ್ತಕ್ಕಂಥ ರಾಘವ ಚೈತನ್ಯ ಮಂದಿರನೂ ಕೂಡ ಅದೇ ಒಂದು ಇತಿಹಾಸದಲ್ಲಿ ಸೇರುತ್ತದೆ. ಸುಮಾರು ಶತಮಾನಗಳ ಇತಿಹಾಸ ಇದೆ. 100 ವರ್ಷಗಳಿಂದನೂ ಮಹಾಶಿವರಾತ್ರಿಗೆ ನಿರಂತರ ಪೂಜೆಯಲ್ಲಿ ನಡೆಯುತ್ತೆ. ಈಗೂ ಪ್ರತಿನಿತ್ಯನೂ ಪೂಜೆಯಲ್ಲಿ ನಡೀತಾನೇ ಇದೆ. ಕಳೆದ 2 ವರ್ಷದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅನ್ಯ ಕೋಮಿನ ಜನರ ಪ್ರತಿಭಟನೆಯಿಂದ, ವಿರೋಧದಿಂದ ಅಲ್ಲಿ ಸ್ವಲ್ಪ ಗಲಾಟೆ ಏರ್ಪಡಿತು. ಆದರೆ ಹಿಂದೂಗಳಿಂದ ಯಾವುದೇ ರೀತಿಯ ಪ್ರತಿಭಟನೆ ಅಥವಾ ಗಲಾಟೆ ಆಗಲಿ ಅಲ್ಲಿ ಆಗಿಲ್ಲ. ಅದಕ್ಕೆ ಈ ರೀತಿ ನಾವು ಈ ಬಾರಿಯ ಶಿವರಾತ್ರಿಗೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ. ಶಾಂತ ರೀತಿಯಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಮಗೆ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಕೇಳ್ತೀವಿ ನಾವು.
ಇದ್ರ ನಿಮಿತ್ತನೇ ಒಂದು ರಾಘವ ಚೈತನ್ಯ ತಾಲೂಕಿನಾದ್ಯಂತ ರಥಯಾತ್ರೆ ಏರ್ಪಡಿಸ್ತೀವಿ. ಒಂದು ವಾರ ಮಾರ್ಚ್ 1ರಿಂದ 8 ತಾರೀಕುವರೆಗೂ ಇಡೀ ತಾಲೂಕಿನ 100 ಗ್ರಾಮಗಳಿಗೆ ಆ ರಥ ತಲುಪುತ್ತೆ. ಬೇರೆ ಬೇರೆ ಗ್ರಾಮಗಳಲ್ಲಿ ಹೋಗಿ ಅಲ್ಲಿ ಶಿವಲಿಂಗದ ದರ್ಶನ ಮಾಡಿ ಅಲ್ಲಿ ಕೊನೆಗೆ ಆಳಂದ ತಲುಪುತ್ತೆ. ಕೊನೆ ದಿವಸ ಅಲ್ಲಿ SRG ಆಂಗ್ಲ ಮಾಧ್ಯಮ ಶಾಲೆ ಇದೆ, ಆವರಣದಲ್ಲಿ ಮೃತ್ಯುಂಜಯ ಹೋಮ ಇದೆ, ಪ್ರವಚನ ಇದೆ, ಕೀರ್ತನೆ ಇದೆ, ಬಿಲ್ವಪತ್ರ ಶಿವಲಿಂಗಕ್ಕೆ ಬಿಲ್ವಪತ್ರ ಅರ್ಪಣೆ ಇದೆ. ಈಗ ಪೂಜೆಯ ಕೈಂಕರ್ಯಗಳು ಪ್ರಾರಂಭ ಆಗ್ತವೆ. ಮತ್ತು ಶಿವಮಾಲೆಯನ್ನು ಹಾಕ್ತಾಯಿದ್ದಾರೆ ಎಲ್ಲ ಭಕ್ತಾದಿಗಳು. ಈ ಪೂಜೆಯ ನಂತರ ಶಿವಮಾಲಾಧಾರಿಗಳ ಭಕ್ತಾದಿಗಳಿಂದ ರಾಘವ ಚೈತನ್ಯ ಶಿವಲಿಂಗಕ್ಕೆ ದರ್ಶನ ಮಾಡ್ತಾರೆ. ದರ್ಶನ ಆದ ನಂತರ ಪ್ರಸಾದ. ಹೀಗೆ ಅನೇಕ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಸಮಿತಿಯಿಂದ ಮತ್ತು ಬೇರೆ ಬೇರೆ ಸಂಘಟನೆ ಕಡೆಯಿಂದ ಏರ್ಪಡಿಸಿದ್ದೀವಿ. ಆ ಸಂಘಟನೆಯ ಅಂದರೆ ಇದು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀಲಿ ಅನ್ನೋದು ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್, ಕಲಬುರಗಿ ನಗರಾಧ್ಯಕ್ಷ ಚಂದು ಪಾಟೀಲ್, ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಣ್ಣೂರು ಗ್ರಾಮದ ಜಗದೀಶ್ ಪಾಟೀಲ್ ಎಂಬಾತ ದಲಿತ ಶೋಷಿತರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕಿಳಿ ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಣ್ಣೂರು ಗ್ರಾಮದ ನಿವಾಸಿ ಜಗದೀಶ್ ಪಾಟೀಲ್ ಅವರು ಗ್ರಾಮದಲ್ಲಿ ಶಾಂತಿ ಕದಡುವಂತೆ ಮಾಡಿದ್ದಾರೆ. ಜಾತಿಗಳ ನಡುವೆ ಕೋಮುಗಲಭೆ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಇನ್ನು ಈತನ ವಿರುದ್ಧ 4 FIR ದಾಖಲಾದರೂ ಸಹ ಪೊಲೀಸರು ಈತನನ್ನು ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕೂಡಲೇ ಜಗದೀಶ್ ಎಂಬಾತನನ್ನು ಬಂಧಿಸಿ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ನ್ಯಾಯವಾದಿ ಈರಣ್ಣ ಹಡಪದ್ ಅವರು ಆಗ್ರಹಿಸಿದರು. ಅರೆಸ್ಟ್ ಮಾಡಿಲ್ಲ ಸರ್, ಅವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಅವ್ರು ಮೊದಲೇ ರೌಡಿ ಶೀಟ್ರ್ ಸರ್, ಪೈಲೆ ಮುಂಚಿತ ರೌಡಿ ಶೀಟ್ರ್ ಇದ್ದರು. ಅವರಿಗೆ ರೌಡಿ ಶೀಟ್ರ್ ಓಪನ್ ಮಾಡಿ ಮತ್ತು ಅವ್ರಿಗೆ ಗಡಿಪಾರ್ ಮಾಡ್ಬೇಕಂತ ನಾವು ಕೇಳ್ತೀವಿ ಸರ್. ಪೈಲೆ ಸಣ್ಣೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದ್ದರು ಸರ್, ಮಂದಾಕಿನಂತೆ ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರಿಗೂ ಕೂಡ ಇದು ಮಾಡಿದ್ದಾರೆ ಸರ್. ಮತ್ತು ಆತ್ಮಹತ್ಯೆ ಮಾಡೋಕ್ಕೆ ಇದು ಮಾಡಿದ್ದಾರೆ ಸರ್ ಅವರು. ಮತ್ತು ಸಣ್ಣೂರು ಗ್ರಾಮದ ಸೋಮಶೇಖರ್ ಅವರಿಗೂ ಕೂಡ ಹಲ್ಲೆ ಮಾಡಿದ್ದಾರೆ ಸರ್ ಅವರಿಗೂ. ಮತ್ತು ಅನಿಲ್ ರಾಠೋಡ್ ಅಂತಿದ್ದಾರೆ ಸರ್, ಅವರಿಗೂ ಕೂಡ ಅದೇ ಥರ ಮಾಡಿದ್ದಾರೆ ಸರ್, ಹಲ್ಲೆ ಮಾಡಿದ್ದಾರೆ. ಸತತವಾಗಿ 1-3 ತಿಂಗಳಲ್ಲಿ 4 ಕೇಸ್ ಆಗಿದೆ ಸರ್. 4 ಕೇಸ್ ಆದರೂ ಕೂಡ ನನಗೆ ಯಾವುದೇ ರೀತಿಯಿಂದ ಯಾರೂ ಇದು ಮಾಡ್ತಾಯಿಲ್ಲ ಸರ್. ಈ ಮೊನ್ನೆ ಕಮಿಷನರ್ ಸರ್ನು ನಾವು ಮಾತಾಡಿದ್ದು ಸರ್, ಕೊಟ್ಟಿದ್ದೆವು, ಅರ್ಜಿ ಕೊಟ್ಟಿದ್ದೇವೆ ಸರ್ ಕೊಡುವಂತೆ. ನಾವು ಎಷ್ಟನ್ನು ತಗೋತೀವಿ ಅಂತ ಹೇಳಿದರೆ ಮತ್ತು ಯಾವುದೇ ರೀತಿಯಲ್ಲಿ ತಗೋತಾ ಇಲ್ಲ ಸರ್ ಅವರು. ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕಿಳಿ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ನಿಮಿತ್ತ ತಮಗೆ ವಿಷಯ ತಿಳಿದಿದೆ. ಏನಂತಂದರೆ, ಈ ಜಗದೀಶ್ ತಂದೆ ಶರಣಪ್ಪ ಪಾಟೀಲ್ ಸಣ್ಣೂರು ತಾಲೂಕು ಜಿಲ್ಲೆ ಕಲಬುರಗಿ ಇವರು ಸತತವಾಗಿ ಈ ಭಾಗದ ಸಡಿಗೆ ಆಗಲಿ, ಕಾಳ್ನೂರಲ್ಲಿ, ಸಣ್ಣೂರಲ್ಲಿ, ಕುಸೂರು ಪಟ್ಟಿಯಲ್ಲಿ ಸತತವಾಗಿ ದಲಿತರ ಮೇಲೆ, ಶೋಷಿತರ ಮೇಲೆ ಟಾರ್ಗೆಟ್ ಅವು ಏನಪ್ಪ ಅಂತಂದರೆ, ದಲಿತ ಯುವಕರ ಮೇಲೆ ಹಲ್ಲೆ ಮಾಡೋದು ಮತ್ತು ಈ ಬಂಜಾರ ಸಮಾಜ ಯುವಕರ ಮೇಲೆ ಹಲ್ಲೆ ಮಾಡೋದು, ಇದೇ ಒಂದು ಕಾಯಕ. ಒಟ್ಟು ಜಾತಿ ಜಗಳ ಹಚ್ಚೋದು, ಆ ಭಾಗದ ಕೋಮುಗಲಭೆ ಬೆಸೋದು, ಆ ಭಾಗದ ಶಾಂತಿ ಸುವ್ಯವಸ್ಥೆನೇ ಕೆಡಿಸ್ತಕ್ಕಂಥ ಕೆಲಸ ಈ ಜಗದೀಶ್ ಪಾಟೀಲ್ ಅವ್ರು ಮಾಡತ್ತಾರೆ ರೀ. ಮತ್ತು ಎರಡನೇದಾಗಿ ಏನದಪ್ಪ ಅಂತಂದ್ರೆ, ಅವ್ರು ರೌಡಿ ಶೀಟರ್ ಮೊದಲಾಗಿ ಅವ್ರ ಬಳಿ ವೆಪನ್ಸ್ ಇದೆ, ಬಂದೂಕ್ ಬಿ ಇದೆ, ವೆಪನ್ಸ್ ಬಿ ಇದೆ. ಮತ್ತು ಮೊದಲಾಗಿ ಮಂದಾಕಿಣಿಯವರು ನಮ್ಮ ಗ್ರಾಮ ಪಂಚಾಯತ್ PDO ದಲಿತ ಒಂದು ಮಹಿಳಾ ಅಧಿಕಾರಿ ಮುಗ್ಧ ಅಂಥ ಒಂದು ಹೆಣ್ಮಗಳಿಗೆ ಬೋಕಸ್ ಚೆಕ್ ಬರೆಸಿ ಅಂತ ಕೆಲಸ ಇಲ್ಲದೆ ಬೋಕಸ್ ಚೆಕ್ಸ್ ಬರೀ ಅಂತ ಟಾರ್ಚರ್ ಕೊಟ್ಟಾಗ ಆ ಮಹಿಳೆ ದಲಿತ ಮಹಿಳಾ ಅಧಿಕಾರಿ PDO ಆತ್ಮಹತ್ಯೆ 2011ದಾಗ ಆ FIR ಕಾಪಿ ಕೂಡ ನಮ್ಮ ಹತ್ರ ಇದೆ ಸರ್. ಮತ್ತು ಎರಡನೇದಾಗಿ ಏನದಪ್ಪ ಅಂತಂದರೆ, 2011ದಾಗ ಅದು ಆದ ನಂತರ ನಮ್ಮ ಊರಿನವರಂಥ ಸೋಮಶೇಖರ್ ತಲಕೇರಿ ಯುವಕರು ಅವರಿಗೂ ಕೂಡ ಏನದಪ್ಪ ಅಂತಂದ್ರೆ ಬರ್ಬರವಾಗಿ ಹತ್ಯೆ ಒಂದು ಹೊಡೆದಲ್ಲದೆ ಮತ್ತು ಅವ್ರ ಜಾತಿ ನಿಂದನೆ ಮಾಡಿ ಅವರಿಗೂ ಕೂಡ ಏನದಪ್ಪ ಅಂತಂದ್ರೆ ಒಂದು ಕೇಸ್ ಆಗಿದೆ ಸರ್. ಮೂರನೇದಾಗಿ ನಮ್ಮ ಕಾಳ್ನೂರು ತಾಂಡದ ಅನಿಲ್ ಬಂಜಾರ ಸಮಾಜ ಯುವಕ, ಆ ಅನಿಲ್ ಅವರು ಕೂಡ ಜಾತಿ ನಿಂದನೆ ಮಾಡಿ ಅವರಿಗೂ ಕೂಡ ಒಂದು ಹೊಡೆಯಲು ಪ್ರಯತ್ನ ಮಾಡಿದ್ದಾರೆ, ಹೊಡೆಬಡೆ ಮಾಡಿದ್ದಾರೆ. ನಾಲ್ಕನೇದಾಗಿ ಇವತ್ತು ನಾನು ವಕೀಲ ವೃತ್ತಿಯಲ್ಲಿ ಜಿಲ್ಲಾ ನ್ಯಾಯಾಲಯ ಕೋರ್ಟ್ನಲ್ಲಿ ನಾನು ವೃತ್ತಿಯನ್ನು ಮಾಡ್ತಾಯಿದ್ದೀನಿ, ಈರಣ್ಣ ಹಡಪದ್ ಅಂತ. ಅವರು ಮೇಲಾಗಿದೆ ಏನು ಟೀಮ್ ಇದೆ, ಜಗದೀಶ್ ಪಾಟೀಲ್ ಅಂಡ್ ಟೀಮ್, ಈ ಗುಂಪು ಏನಿದೆ ಮೇನ್ ಟಾರ್ಗೆಟ್ ಇವತ್ತು ನನ್ನ ಮೇಲೆ, ಈರಣ್ಣ ಹಡಪದ್ ಅವ್ರ ಮೇಲೆ ಭಾಳ ದಿವಸ 3-4 ಬಾರಿ ನನಗೆ ಅಟ್ಯಾಕ್ ಮಾಡಿದ್ದಾರೆ, ನನಗೆ ಹೊಡೆಯಲು ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರಿಗೆ ಸಫಲ ಆಗಿಲ್ಲ, ಅವರು ವಿಫಲರಾಗಿದ್ದಾರೆ. ನಾನು ತಪ್ಪಿಸ್ಕೊಂಡು ಓಡೋಗಿದ್ದೀನಿ. ಆ ಮಾಹಿತಿ ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಠಾಣೆಯಲ್ಲಿ ಮಾಹಿತಿ ಇದೆ.
ಮತ್ತು ಎರಡನೇದಾಗಿ ನಾ ಸಿಗಲಾರದ ಬೆಟ್ಟಿಗೆ ನನ್ನ ಚಾಲಕನಾದ ಕಾರ್ ಚಾಲಕನಾದಂಥ ಆಕಾಶ್ ತಂದೆ ದಶರಥ್ ರಾಠೋಡ್ ಸಣ್ಣೂರು ತಾಂಡದವ ಅವನಿಗೆ ಅಂಥ ಹಡಬದನ ಬಲ್ಲಿ ನೀ ಯಾಕೆ ಕೆಲಸ ಮಾಡ್ತೀನಿ ಮಾಡಿದ್ರೆ ಖಲಾಸ್ ಹೊಡಿತೀನಿ ಅಂತೇಳಿ ಇವತ್ತಿನ ದಿವಸನಾಗ ಅವನಿಗೆ ತಲವಾರಿಂದ ಯಾರ ಜಗದೀಶ್ ಪಾಟೀಲ್ ಅಂತ ಟೀಮ್ ಕಲಿತು ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಸರ್ 31ನೇ ತಾರೀಕು 8:09 ಸುಮಾರು ರಾತ್ರಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವೊಂದು ಈ ಒಂದು ಪತ್ರಿಕೆ ಮಾಧ್ಯಮದವ್ರು ಮತ್ತು ಟಿ ವಿ ಮಾಧ್ಯಮದವ್ರ ಮುಖಾಂತರ ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಏನು ಬಯಸ್ತೀನಪ್ಪ ಅಂದರೆ ಇಂಥ ಒಂದು ದಲಿತ ವಿರೋಧಿ ಶೋಷಿತ ವಿರೋಧಿ ಜಗದೀಶ್ ಪಾಟೀಲ್ ಇಷ್ಟೆಲ್ಲ ಮಾಡಿ ರಾಜರೋಷವಾಗಿ ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಅಡ್ಡಾಡ್ತಾ ಇದ್ದಾನೆ. ಅವ್ನ ಟೀಮ್ ಕೂಡ ಅಡ್ಡಾಡ್ತಾರೆ. ಇನ್ನತ್ತನಾದರೂ ಯಾವ ಪೊಲೀಸ್ ಅಧಿಕಾರಿಗಳಾಗಲಿ ಪೊಲೀಸರಾಗಲಿ ಅವನಿಗೆ ಅರೆಸ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಮತ್ತು ಅರೆಸ್ಟ್ ಮಾಡೋದು ಕೋಶಿಶ್ ಮಾಡಿಲ್ಲ. ಎರಡನೇದಾಗಿ ಏನದಪ್ಪ ಅಂತಂದರೆ ಈ ಅವರು ಬೇಕಾಬಿಟ್ಟಿಯಾಗಿ ಓಡಾಡ್ತಾರೆ. ಆ ಭಾಗದಾಗ ನಮ್ಮ ಶಾಂತಿ ಸುವ್ಯವಸ್ಥೆನ ಕೆಡಿಸ್ಬಿಟ್ಬಿಟ್ರು ಸರ್. ಅಂಥ ಪರಿಸ್ಥಿತಿದಾಗ ಇವತ್ತು ನಮ್ಮ ಭಾಗ ಅದ. ಅದಕ್ಕೋಸ್ಕರ ನಾವು ನಿನ್ನೆ ಕಮಿಷನರ್ ಸಾಹೇಬರು ಕೂಡ ಒಂದು FR ಕಾಪಿ ಹಚ್ಚಿ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೆವು. ACP ಸಾಹೇಬರಿಗೆ ಕೊಟ್ಟಿದ್ದೆವು ಮತ್ತು ನಮ್ಮ ಯೂನಿವರ್ಸಿಟಿ ಸರ್ಕಲ್ ಅವರಿಗೆ ಕೂಡ ಕೊಟ್ಟಿದ್ದೆವು. ಕೂಡಲೇ ಅವರನ್ನು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರದ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಏನದಪ್ಪ ಅಂತಂದ್ರೆ ನೀವು ರೌಡಿ ಶೀಟರ್ ರೀಓಪನ್ ಮಾಡಬೇಕು ಮತ್ತು ಗಡೀಪಾರು ಮಾಡ್ಬೇಕು. ಯಾಕಂದರೆ ಇಂಥವ್ರನ್ನು ಗಡೀಪಾರು ಮಾಡಿರಂದ್ರೆ ಮುಂದೆ ಆಗ್ತಕ್ಕಂಥ ಹೊಣೆಗಾರಿಕೆ ಪೊಲೀಸ್ ಅಧಿಕಾರಿ ಇಲಾಖೆ ಆಗ್ತದಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಇದೇ ಥರ ಬಿಟ್ಟರೆ ಇವ್ರಿಗೆ ಹೊಡೆದಾರ, ನಾಳೆಗೆ ನನಗೆ ಹೊಡ್ಲಿಕ್ಕೆ ಭೀ ಯಾವುದು ಹಿಂದಿರಲ್ಲ. ನನಗೆ 3 ಸಲ ಆಲ್ರೆಡಿ ಅಟ್ಯಾಕ್ ಮಾಡಿದೆ ಇದೇ ಟೀಮು. ನಾನು ತಪ್ಪಿಸ್ಕೊಂಡು ಓಡೋಗಿನಿ. ಅದು ಮಾಹಿತಿ ಯೂನಿವರ್ಸಿಟಿದ ಬರ್ತಕ್ಕಂಥ ದಿನದಲ್ಲಿ ಇವತ್ತು ನಮ್ಮ ಡ್ರೈವರ್ ಹೊಡೆದ್ರೆ ನಾಳೆಗೆ ನಾನು ಹೊಡೆದ್ರಪ್ಪ ಅಂದ್ರೆ ಇದು ಸಂಪೂರ್ಣ ಜವಾಬ್ದಾರಿ ಈ ಟೀಮಿಂದ ಇರ್ತದೆ. ಮತ್ತು ಪೊಲೀಸ್ ಇಲಾಖೆಯವರು ಇಟ್ಟು ಬೇಕಾಬಿಟ್ಟಿಯಾಗಿ ಕೇರ್ಲೆಸ್ ಮಾಡ್ತಾರ. ಅವರು ಕೂಡ ಹೊಣೆಗಾರರಾಗಿರ್ತಾರೆ. ಈರಣ್ಣ ಹಡಪದ್, ಸೋಮಶೇಖರ್ ತಳಕೇರಿ, ಆಕಾಶ್ ರಾಠೋಡ್, ಸಂತೋಷ್ ಬಾಬಾ, ಮೌನೇಶ್ ತಳವಾರ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ಕಾಯಕ ಶರಣರ ಜಯಂತಿ ಉತ್ಸವ ಸಮಾರಂಭ. ಒಂಟಿ ದಂಪತಿಗಳಿಂದ ಶಾಸಕಿ ಖನೀಜ್ ಫಾತಿಮಾಗೆ ಅದ್ಧೂರಿ ಸನ್ಮಾನ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.